ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನೀಗ SSLC ವಿಡಿಯೋಸನ್ನು ಶುರು ಮಾಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ ಡಿಪ್ಲೊಮಾ ವಿಡಿಯೋಸ್ನ ಮಾಡಿದ್ದೀನಿ. SSLC ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅಂತ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಮನೇಲಿರುವಂತಹ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಬೇಕಾದ್ರೆ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನೋಡ್ತಾರೋ ಅವರಿಗೆ ಹೆಲ್ಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲಾಸ್ಟ್ ಕ್ಲಾಸಲ್ಲಿ ನಾನು AP ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೆ. AP ಅಂದರೆ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಸುಮಾರು ವಿದ್ಯಾರ್ಥಿಗಳಿಗೆ ಮೀನಿಂಗೇ ಗೊತ್ತಿರಲ್ಲ, ಪಾಠ ಓದ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು AP ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ. ಇದನ್ನ ಜನರಲ್ ಟರ್ಮ್ ಅಂತ ಹೇಳ್ತೀರಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಫಾರ್ಮುಲಾ ಯಾವ ತರ ಬಂತು ಅಂತ ಕೂಡ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ವಿಡಿಯೋ ನೋಡಿ, ಆಮೇಲೆ ಈಗ ಮಾಡುವಂತ ಪ್ರಾಬ್ಲಮ್ಸ್ಗೆ ನೀವು ಎಂಟ್ರಿ ಕೊಡಿ. ಯಾಕಂದ್ರೆ ನಮಗೆ ಮೇಯ್ನ್ ಆಗಿ ಬೇಕಾಗಿರುವಂಥದ್ದು ಈ ಚಾಪ್ಟರ್ ಅಲ್ಲಿ ಒಂದು ಎ ವ್ಯಾಲ್ಯೂ ಅಂದ್ರೆ ಏನು, ಡಿ ಅಂದ್ರೆ ಏನು, ಎನ್ ಅಂದ್ರೆ ಏನು, ಎನ್ ಇಸ್ ಈಕ್ವಲ್ ಟು a+n-1 ಇಂಟು ಡಿ ಯಾವ ತರ ತಗೋತಾರೆ, ಈ ವ್ಯಾಲ್ಯೂಸ್ ನಮಗೆ ಡೀಟೇಲ್ ಆಗಿ ಬೇಕಾಗಿರುವಂಥದ್ದು. ಸೊ ಈ ಫಾರ್ಮುಲಾಗಳನ್ನ ತಿಳ್ಕೊಂಡು ಈಗ ನಾವೇನ್ ಮಾಡೋಣ, ಸೊ ನಿಮಗೆ ಮೋಸ್ಟ್ ಆಗಿ ಕೊಟ್ಟಿರುವಂತಹ LBA ಕ್ವಶನ್ಸ್ ಅನ್ನ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಇಲ್ಲಿ ನೋಡ್ದಂಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದೆ ಇದು ಯಾವ ಥರ ಅಂತ ಹೇಳ್ಬಿಟ್ಟು. ಈಗ ಒಂದೊಂದು ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೊಟ್ಟರು ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್, ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಇದಕ್ಕೆ ನಮಗೆ ಜಾಸ್ತಿ ಟೈಮ್ ಅಂತ ತೊಗೊಳಲ್ಲ. ಯಾವ ಥರ ನೀವು ಸಾಲ್ವ್ ಮಾಡಬೇಕಪ್ಪ ಅಂತಂದರೆ, ನೋಡಿ ಇಲ್ಲಿ ಎರಡಕ್ಕೂ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದು ಕಾಮನ್ ಡಿಫ್ರೆನ್ಸ್ ಇರುತ್ತೋ ಅದನ್ನ ನಾವೇನಂತ ಕರಿತೀರಿ, AP ಅಂತ ಕರಿತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಇಲ್ಲಿ ನೀವು ನೋಡ್ಬೋದು 1 ಆದಮೇಲೆ 2 ಇದೆ, 2 ಆದಮೇಲೆ 4 ಇದೆ. ಸೊ 2ಗೂ 4ಗೂ ಡಿಫ್ರೆನ್ಸ್ ಎಷ್ಟು, 2 ಆಯಿತು. 1ಗೂ 2ಗೂ ಡಿಫ್ರೆನ್ಸ್ ಎಷ್ಟು, 1 ಆಯಿತು. ಹಾಗಾದರೆ ನಮಗಿದು AP ಅಲ್ಲ. ಅದೇ ರೀತಿ ಇಲ್ಲಿ ನೋಡಿ, 3ಗೆ +4 ಸೇರಿಸಿ 7 ಬರುತ್ತೆ, 7ಗೆ 4 ಸೇರಿಸಿದ್ರೆ 11 ಬರಬೇಕಾಯಿತು. ಸೊ ಇಲ್ಲಿ 10 ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಕೂಡ ನಮಗೆ AP ಅಲ್ಲ. ಇಲ್ಲಿಗೆ 3 ಆ್ಯಡ್ ಮಾಡಿದ್ರೆ 4 ಬರ್ತಾ ಇದೆ, 4ಗೆ 3 ಆ್ಯಡ್ ಮಾಡಿದ್ರೆ ಆ್ಯಕ್ಚುಲಿ ನಮಗೆ 7 ಬರಬೇಕಾಯಿತು. ಬಟ್ ಕಾಮನ್ ಡಿಫ್ರೆನ್ಸ್ ನೋಡಿದಾಗ ಇಲ್ಲಿ ಪ್ರತಿಯೊಂದು ಟರ್ಮ್ಗೂ ಸೊ 4 - 1 3 ಆಗ್ತಾ ಇದೆ, 9 - 4 5 ಆಗ್ತಾ ಇದೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಎ ಆನ್ಸರ್. ಹಾಗಾದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಯರ್ 9 - 5, 9 - 5 ಎಷ್ಟು 4, ಕರೆಕ್ಟಾ? 13 - 9 ಎಷ್ಟು ಅಗೇನ್ 4, 17 - 3 ಎಷ್ಟು 13 ಎಷ್ಟು ಅಗೇನ್ 4. ಸೊ ಕಾಮನ್ ಡಿಫ್ರೆನ್ಸ್ ಇರೋದ್ರಿಂದ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಡಿ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಯಾಕೆ ನಮಗೆ ಆನ್ಸರ್ ಡಿ ಆಗುತ್ತೆ ಅಂದ್ರೆ, ನಿಮಗೆ 2 MCQ ಕ್ವಶನ್ ಬರುತ್ತೆ. ಹಾಗಾಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೆಂಗೆ ಅಂತೇಳಿ. ಕಾಮನ್ ಡಿಫ್ರೆನ್ಸ್ ನೋಡಿದ್ರೆ ಸಾಕು ನಿಮಗೆ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ಒನ್, ದ ಕಾಮನ್ ಡಿಫ್ರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ನೆಗೆಟಿವ್ ಬಂದಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಅಂತ ಅನ್ಕೋತಾರೆ. ಸೊ ಬಟ್ ಏನು ಕನ್ಫ್ಯೂಷನ್ ಇಲ್ಲ. ಎರಡನೇ ಟರ್ಮಿಂದ ಫಸ್ಟ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಿ. ಸೊ ಏನು ಮಾಡ್ತೀರಾ, -9 -7, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. -9 -7. ವೈ? ಬಿಕಾಸ್ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬೇಕಾದ್ರೆ ನಾವು ಈ ಥರ ಮೈನಸ್ ಹಾಕ್ಲೇಬೇಕು. ಸೊ ಆಲ್ರೆಡಿ ಮೈನಸ್ ಇದೆಯಲ್ಲ ಅಂತ ನೀವು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಈಗೇನಾಯಿತು, -9 ಮೈನಸ್ ಇಂಟು ಮೈನಸ್ +7 ಆಯಿತು. ಸೊ ಯಾವಾಗ ಬಿಗರ್ ನಂಬರ್ ಇರುತ್ತೋ ಆ ಸೈನ್ ನಾವು ಬರೀಬೇಕಾಗಿರುತ್ತೆ. -9 +7 ಬಂದೆಷ್ಟಾಯಿತು, -2 ಆಯಿತು. ಸೊ ವಾಟ್ ವಿ ಗಾಟ್, ದಿಸ್ ಇಸ್ -2. ಹಾಗಾದ್ರೆ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಬೇಕಾದ್ರೆ ಎಗೇನ್ ಯು ಕ್ಯಾನ್ ಸಬ್ಟ್ರಾಕ್ಟ್ ದಿಸ್ ಒನ್ ಆಲ್ಸೋ. ಸೊ -11 -9 ಕೂಡ ನೀವು ಮಾಡ್ಬೋದು. ಇಫ್ ಯು ಡೂ ದಟ್ ಒನ್, ಸೊ ವಾಟ್ ಈಸ್ ದಟ್, -11 -9 ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ -11 ಮೈನಸ್ ಇಂಟು ಮೈನಸ್ +9 -11 +9 again you getting -2. So that's why the answer is what, -2. So this is our required answer. ಓಕೆನಾ? ಸೊ ಅಲ್ಲಿ ಏನು ಡೌಟೇ ಇಲ್ಲ, ಸಬ್ಟ್ರಾಕ್ಷನ್ ಮಾಡ್ಬೇಕು, ಕರೆಕ್ಟಾಗಿ ಮಾಡಬೇಕು. ಈಗ ನೋಡಿ, ಇಲ್ಲೊಂದು ಇಂಪಾರ್ಟೆಂಟು ಮಾರ್ಚ್ 25 ಕೇಳಿರುವಂಥ ಕ್ವಶನ್ ಇದೆ. ಏನು, ದ ಕಾಮನ್ ಡಿಫ್ರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಸೇಮ್ ಥಿಂಗ್, ಸೇಮ್ ಕಂಟಿನ್ಯೂ ಆಗ್ತಾ ಇದೆ. 93 - 100. ಸೊ 93 - 100 ಎಷ್ಟಾಯಿತು, -7 ಆಯಿತು. 86 - 93 ಕೂಡ ಮಾಡಿ, ನಿಮಗೆ -7 ಬರ್ತಾ ಇದೆ. ಸೊ ದಟ್ ಮೀನ್ಸ್ ವಾಟ್ is the correct answer for this one? Very simple, this is the correct answer, that is -7. ಸೊ ಇಲ್ಲಿ ನೋಡಿ, 4th ಒನ್ ದ August 2024 ಕೇಳಿರೋಂಥದ್ದು. ದ ಫಾರ್ಮುಲಾ ಟು ಫೈಂಡ್ nth ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅದಕ್ಕೆ ನಾನು ಯೂಶಲಿ ಹೇಳ್ತಾ ಇರ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ, ಇವತ್ತಿನ
ಫಾರ್ಮುಲಾಗಳೇ ನಾಳೆಯ ಮಾರ್ಕ್ಸ್ಗಳು. ಇವತ್ತೇನು ಫಾರ್ಮುಲಾ ಓದ್ತೀರ ನೀವು, ನಾಳೆ ನಿಮಗೆ ಅದೇ ಮಾರ್ಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಏನೂ ಇಲ್ಲ, ಒಂದು ಫಾರ್ಮುಲಾ ನೆನ್ಪಿಟ್ಕೊಳಕ್ಕೆ ಸಾಕು ನಿಮಗೆ 1 ಮಾರ್ಕ್ ಬರ್ತಾ ಇದೆ. ಸೊ ವಾಟ್ ಇಸ್ ಅ ಫಾರ್ಮುಲಾ? ಯು ನೋ ದಟ್, ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ನಾವು ನಿಮಗೆ ತೋರಿಸ್ತೀನಿ ಕೂಡ ನಾನು ಯಾವ ಥರಪ್ಪ ಅಂತಂದರೆ, ಅದೇ ಥರ ನಾನು ಬರೆದು ತೋರಿಸಿ ನಿಮಗೆ. an is equal to a plus n minus 1 into d. This is what our nth term ನ ಕಂಡುಹಿಡಿಯಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ. Therefore answer is what? The answer is a. That is the an is equal to a plus n minus 1 into d. So this is our correct answer. ಓಕೆನಾ? ಸೊ ಇದು ನೋಡಿ, ಇಲ್ಲಿ ಪ್ಲಸ್ ಇದೆ, ಇದಾಗೋದಿಲ್ಲ ನಿಮಗೆ. ಅಕಸ್ಮಾತು LBA ಕ್ವಶನ್ಸಲ್ಲಿ ಆನ್ಸರ್ಸಲ್ಲಿ ಕೂಡ ರಾಂಗ್ ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇವೆಲ್ಲ ರಾಂಗ್ ಆಗುತ್ತೆ. ಸೊ ಅವರ್ ಫಾರ್ಮುಲಾ ಇಸ್ ವಾಟ್? a plus n minus 1 into d. Next, let us find that if the nth term of arithmetic progression is 5n plus 3, then the third term of progression. Very simple. ಹೆಂಗ್ ಮಾಡಬೇಕು? ಅವ್ರೇನ್ ಮಾಡಿದ್ದಾರೆ, ದೇ ಹ್ಯಾವ್ ಗಿವನ್ ವಿತ್ ದ nth ಟರ್ಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟನೇ ಟರ್ಮ್ ಕಂಡುಹಿಡಿಬೇಕು? ಥರ್ಡ್ ಟರ್ಮು. ಅಂದ್ರೆ ಏನ್ ಮಾಡಬೇಕು? n ಜಾಗದಲ್ಲಿ ಇನ್ ದ ಪ್ಲೇಸ್ ಆಫ್ n ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ 3. ಸೊ 5 into 3 plus 3. 5 3s are 15 plus 3. So what is the value? You are getting it as 18. Correct? So our correct answer is to, that is answer B. That is answer is 18. ಸೊ ನೆನ್ಪಿಟ್ಕೊಳ್ಳಿ, ಯಾವ ಥರ ಮಾಡೋದು ಅಂತಂದರೆ, ಯಾವುದೇ ಒಂದು ಪ್ರೋಗ್ರೆಷನ್ ಕೊಡಲಿ, ಯಾವುದೇ ಒಂದು ಟರ್ಮಲ್ಲಿ ಕೊಟ್ಟಾಗ ಇಲ್ಲಿ ಕೊಟ್ಟಿರುವಂಥದ್ದು ಏನಿದೆ, ದೇ ಹ್ಯಾವ್ ಗಿವನ್ ದಟ್ an is equal to 5n plus 3 ಅಂತ ಕೊಟ್ಟಿದ್ದಾರೆ. ಅವಾಗ ಏನು ಮಾಡಬೇಕು? ಅವ್ರು ಕೇಳ್ತಾ ಇರೋದು ಎಷ್ಟನೇ ಟರ್ಮು? ಥರ್ಡ್ ಟರ್ಮ್. ಅವಾಗ ಏನು ಮಾಡಬೇಕು? a3 is equal to 5 into 3 plus 3. ಸೊ 5 3s ಎಷ್ಟಾಯಿತು? 15 plus 3. So what are you getting? You are getting it as 18. So this is our required answer. ಓಕೆನಾ? ಸೊ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಡೌಟನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಸೊ ಲೆಟ್ ಅಸ್ ಫೈಂಡ್ ದ ನೆಕ್ಸ್ಟ್ ಕ್ವಶನ್. If the nth term of arithmetic progression, same type question, what they have given, an is equal to 3n minus 2, then find the nth term. So same thing, an ಬರ್ಕೋತೀನಿ ಫಸ್ಟು. an is equal to 3n minus 2 ಕೊಟ್ಟಿದ್ದಾರೆ. n ಜಾಗದಲ್ಲಿ ಎಷ್ಟು ಹಾಕಬೇಕು? 9 ಹಾಕಬೇಕು. ಕರೆಕ್ಟಾ? ಸೊ ದಟ್ ಈಸ್ ವಾಟ್? 3 into 9 minus 2. So 3 9s are 27 minus 2. So what are you getting? The answer is 27 minus 2. 27 minus 2 is how much? 27 25. So this is our required answer. So the option is D. D is the correct option. Okay na? So this is our required answer. This is D. ಓಕೆ. ಸೊ ಅಲ್ಲಿಗೆ 2 ಟರ್ಮು ಇದೇ ಥರ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಅದೇ ಥರ ಕೊಟ್ಟಿದ್ದಾರೆ ನೋಡಿ. ಇನ್ ದ nth ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 24 minus 3n. ಫೈಂಡ್ ದ ಸೆಕೆಂಡ್ ಟರ್ಮ್. ಇನ್ ದ ಪ್ಲೇಸ್ ಆಫ್ n ವಾಟ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಹೇಳ್ಬೇಕು ನೀವೀಗ. n ಜಾಗದಲ್ಲಿ ನಾನೇನು ಹಾಕಬೇಕು? 2 ಹಾಕಬೇಕು. ಸೊ 2 ಹಾಕಿದ್ರೆ ಏನಾಯಿತು? 3 2 6 ಆಗುತ್ತೆ. 24 minus 6 ಎಷ್ಟಾಯಿತು? 18 ಆಗುತ್ತೆ. ಕರೆಕ್ಟಾ? ನೋಡಿ, ನಾನು ಹಂಗೆ ಹೇಳ್ತಾ ಇದ್ದೀನಿ, ನೀವು ಆ ಥರ ಶಾಕ್ ಆಗಬೇಡಿ ಹೆಂಗೆ ಹೇಳ್ತಾರೆ ಅಂತ. ಸೊ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆಲ್ಲ ನೀವು ಜಾಸ್ತಿ ಟೈಮ್ ಕೊಡೋಂಗಿಲ್ಲ. ಎಕ್ಸಾಮಲ್ಲಿ ಅವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನೀವು ಇದೆಲ್ಲ ಬರೆಯೋದು ಕೂಡ ಬೇಕಾಗಿಲ್ಲ. ಸೊ ತೀರಾ ಆಗೋದೇ ಇಲ್ಲ ಸರ್ ನನ್ನ ಕೈಲಿ ಅನ್ನೋರು ಬೇಕಾದ್ರೆ ಈ ಥರ ಟ್ರೈ ಮಾಡ್ಕೊಳ್ಳಿ. 24 ಆಯಿತು ಮೈನಸ್ 3 ಇಂಟು n ಪ್ಲಸ್ ಎಷ್ಟು ಹಾಕಬೇಕು? ದಟ್ ಈಸ್ 2. ಸೊ ವಾಟ್ ಯು ಗಾಟ್? 24 minus what? 6. That is what we are getting it as 18. So what is the answer? Option A is the correct answer. Again 8th ನೋಡಬಹುದು. The nth term is given 2n minus 1. Find the fourth term. Fourth means what? In the place of n you need to substitute 4. 2 4s are 8. 8 minus 1 is 7. So the answer will be 7. ಅರ್ಥ ಆಗ್ತಾ ಇದೆಯಾ? ಅಗೇನ್ ಯು ಆರ್ ಗಿವನ್ ವಿತ್ ದ ಸೇಮ್ ಥಿಂಗ್. ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಫ್ an is 3n plus 4, then an plus 1. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ಮೀಡಿಯಮ್ ಆಗಿ ಸ್ವಲ್ಪ ಈಸಿಗಿಂತ ನೆಕ್ಸ್ಟ್ ಲೆವೆಲ್ ಬಂತು. ಯಾವಾಗ ದೇ ಹ್ಯಾವ್ ಗಿವನ್ ವಿತ್ ದ an ಟರ್ಮ್, ಬಟ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ an plus 1 ಟರ್ಮ್. ಹಾಗಾದ್ರೆ ಏನು ಮಾಡಬೇಕು? ಸೊ ಅಬ್ಸರ್ವ್ ಹಿಯರ್, an is 3n plus 4. ಕರೆಕ್ಟಾ? They have given an is 3n
plus 4. Let me check. n is 3n plus 4. Find the n plus 1th term. Find the n plus 1. ಸೊ ವೆರಿ ಸಿಂಪಲ್ ನೋಡಿ, ಇದು ಕೊಟ್ಟಿದ್ದಾರೆ ಎ ಎನ್ ಜಾಗದಲ್ಲಿ ಎ ಎನ್ ಪ್ಲಸ್ 1 ಕಂಡಿಡೀರಿ. ಹಾಗಾದ್ರೆ ಏನು ಮಾಡೋಣ? ಇನ್ ದ ಪ್ಲೇಸ್ ಆಫ್ ಎನ್ ವಿಲ್ ಸಬ್ಸ್ಟಿಟ್ಯೂಟ್ ಎನ್ ಪ್ಲಸ್ 1. ಸೊ ಅವಾಗ ಇಲ್ಲೂ ಕೂಡ ಏನು ಮಾಡಬೇಕು? ಎನ್ ಜಾಗದಲ್ಲಿ ಎನ್ ಪ್ಲಸ್ 1 ಹಾಕಬೇಕು. ಪ್ಲಸ್ 4 ಬರ್ತಾ ಇದೆ. ಸೊ 3 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 ಇಂಟು ಎನ್ 3n. 3 1s are 3 plus 4. So now 3n is the one term. What is 3 plus 4? You are getting 7. 3n plus 7. So let me check the answer. 3n plus 7. So you can clearly observe that 3n plus 7. Our correct option is C. ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಜಸ್ಟ್ ಕ್ವಶನ್ ಬರೆಯೋಕ್ಕೆ ಹೋಗಬೇಡಿ. ಸುಮಾರು ಜನ ಡೌಟ್ಸ್ ಕೇಳ್ತಾರೆ ನನಗೆ, ಸರ್ ಕ್ವಶನ್ ಬರೀಬೇಕಂತ. ಬೇಕಾಗಿಲ್ಲ, ಜಸ್ಟ್ C3n+7 ಅಂತ ಬರೆದ್ರೆ ಸಾಕು ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಒನ್, in an arithmetic progression, if an is equal to 2n plus 1, then the common difference of progression. What is the common difference? Very simple. ಇಲ್ಲಿ ಸ್ವಲ್ಪ ನೀವು, ಇದು ಆವರೇಜ್ ಕ್ವಶನ್, ಸೊ ಈಸಿ ಅಂತ ಹೇಳಿದ್ದಾರೆ, ಬಟ್ ನಮ್ಮ ಹುಡುಗರಿಗೆ ಇದು ಆವರೇಜ್. ಯಾಕೆ? ಕಾಮನ್ ಡಿಫ್ರೆನ್ಸ್ ಕೇಳಿದರೆ ಎನ್ ವ್ಯಾಲ್ಯೂ ಕೊಟ್ಟಿಲ್ಲ. ಅವಾಗ ಏನು ಮಾಡಬೇಕು? 2n plus 1 ಅಂತ ಇದೆ, ಕರೆಕ್ಟಾ? ಸೊ ವಾಟ್ ಇಸ್ ದಟ್? ಇಟ್ ಈಸ್ 2n plus 1. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ದೇ ಹ್ಯಾವ್ ಗಿವನ್ ದಟ್, which implies that, what is the given here? Yes, an is 2n plus 1. an is equal to 2n plus 1. Then the common difference, agar ಏನು ಮಾಡೋಣ? Let us find a1 calculate ಮಾಡೋಣ. 2 into 1 plus 1. So 2 1s are 1 plus 1. So 2 1s are 1, 2 plus 1 ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ. ಇದು a1, ಕರೆಕ್ಟಾ? ಅದೇ ರೀತಿ a2 ಕ್ಯಾಲ್ಕುಲೇಟ್ ಮಾಡೋಣ. ಸೊ 2 ಇಂಟು ಎನ್ ಪ್ಲಸ್ ಅಲ್ಲಿ ಎಷ್ಟು ಹಾಕಬೇಕು? 2 ಹಾಕಬೇಕು, ಪ್ಲಸ್ 1. 2 2s are 4 ಪ್ಲಸ್ 1 ಎಷ್ಟಾಯಿತು? 5. ಸಿ ದಿಸ್ ಈಸ್ a2 ಸಿಕ್ಕಿದೆ, ಅದೇ ರೀತಿ a1 ಸಿಕ್ಕಿದೆ. ಸೊ ಹೌ ಟು ಫೈಂಡ್ ದ ವ್ಯಾಲ್ಯೂ ಡಿ? ಡಿ ಈಸ್ ವೆರಿ ಸಿಂಪಲ್, a2 ಮೈನಸ್ a1, ಕರೆಕ್ಟಾ? ಸೊ a2 ವ್ಯಾಲ್ಯೂ ಎಷ್ಟಿದೆ? 5. a1 ಎಷ್ಟಿದೆ? 3. 5 minus 3 is how much? So that is D. So we are getting the value of D as 2. Okay. So what is the value of D? The value of D, we got it as how much? That is, you can clearly observe here, that is the question number 10, value of the common difference. The common difference what we have got is 2. Hope you understood this one. Very simple one. So let us see the next one. If, so let me maximize this. If 6x and 14 are arithmetic progression, then find the value of x. If 6x and 14 are arithmetic progression, then find the value of x. Very simple. So ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಿದೆ ಇಲ್ಲಿ? 6 ಮತ್ತು x. Okay, let me explain. ಏನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಟ್ ದೇ ಹ್ಯಾವ್ ಗಿವನ್ ವಿತ್ ದ 3 ಟರ್ಮ್ಸ್, ದಟ್ ಈಸ್ 6, x, and 14. These 3 terms are in AP. AP ಅಂದರೆ ಏನಂತ ಅರ್ಥ? ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಡೀಷನ್ ಏನು ಹೇಳುತ್ತೆ? ಕಾಮನ್ ಡಿಫ್ರೆನ್ಸ್ ಇರುತ್ತೆ. ಈಗಿದು a1, ಇದು ಬಂದು a2, ಇದು ಬಂದು ಏನು a3. ಕಾಮನ್ ಡಿಫ್ರೆನ್ಸ್ ಅಂದರೆ ಹೆಂಗೆ ಸರ್? ಡಿ a2 ಮೈನಸ್ a1 ಈಸ್ ಈಕ್ವಲ್ ಟು ಏನಾಗಬೇಕು? a3 ಮೈನಸ್ a2 ಆಗಬೇಕು, ಕರೆಕ್ಟಾ? ಸೊ a2 ಮೈನಸ್ a1 ಇಸ್ ಈಕ್ವಲ್ ಟು ಏನಾಗಬೇಕಪ್ಪ ಅಂದರೆ a3 ಮೈನಸ್ a2 ಆಗಬೇಕು. ದಟ್ ಮೀನ್ಸ್ a2 ಟರ್ಮ್ ಏನು? x ಮೈನಸ್ 6 ಇಸ್ ಈಕ್ವಲ್ ಟು 14 ಮೈನಸ್ ಎಕ್ಸ್ ಆಗಬೇಕು. ವಿಚ್ ಇಂಪ್ಲೈಸ್, ನೋಡಿ ಈ ಎಕ್ಸ್ನ ಏನಿದೆಯಲ್ಲ, ಈ ಎಕ್ಸ್ ನಾನು ಏನು ಮಾಡ್ತೀನಿ? ಐ ವಿಲ್ ಟೇಕ್ ದಿಸ್ ಟರ್ಮ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಅವಾಗ ಏನಾಯಿತು? ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಈ 14 ಇಲ್ಲೇ ಇರಲಿ, ಈ 6ನ ಈ ಕಡೆ ತೊಗೊಂಬರ್ತೀನಿ, ಪ್ಲಸ್ 6 ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು? ಇಟ್ ಈಸ್ 2x. 14 ಪ್ಲಸ್ 6 ಎಷ್ಟಾಯಿತು? 20. ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಈಸ್ ಈಕ್ವಲ್ ಟು 20 divided by 2, which implies that x is equal to 2 1s are
2 tons. So what we got that ಎಕ್ಸ್ ವ್ಯಾಲ್ಯೂ ನಮ್ಗೆ ಎಷ್ಟು ಬಂತು, ಇದನ್ನ ನೀವು ಈ ಥರ ಸಾಲ್ವ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಐಡಿಯಾ ಹೆಂಗೆ, ಯಾವಾಗ ಅವರು 3 ಟರ್ಮ್ ಎ ಪಿಲಿದೆ ಅಂತ ಕೊಟ್ಟರೋ, ಈ 3 ಟರ್ಮ್ ಎ ಪಿ ಅಂತ ಕೊಟ್ಟರೋ ನಮ್ಮ ತಲೆ ಹೊಡಿಬೇಕೇನಂತ, ಓ ಇದು ಕಾಮನ್ ಡಿಫ್ರೆನ್ಸು, A2 ಮೈನಸ್ A1 A3 ಮೈನಸ್ A2 ಈಕ್ವಲ್ ಆಗಿರುತ್ತೆ, ಹಾಗಾದ್ರೆ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 14 ಮೈನಸ್ ಎಕ್ಸ್ ಆಗುತ್ತೆ, ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಏನಾಗುತ್ತೆ 10 ಆಗುತ್ತೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಸೊ ನೀವು ನೋಡ್ಬೋದು ವಿಚ್ ಆರ್ ದ ಕ್ವಶನ್ಸ್ ಆರ್ ದೇರ್. ಸೊ ನನಗೆ ಆನ್ಸರ್ ಸಿಕ್ತಾಗ ಎಷ್ಟು ಆನ್ಸರು, ದಟ್ ಈಸ್ 10. ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ತುಂಬ ಸಿಂಪಲ್ ಆಗಿರುವಂಥದ್ದು. ಇಟ್ ಇಸ್ ವೆರಿ 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 ಸಿಂಪಲ್ ಕ್ವಶನ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ವಾಟ್ ದೇ ಹವ್ ಮೆನ್ಷನ್. ಸೊ you can clear that in arithmetic progression a is equal to 12, d is equal to 4, n is equal to 76, then find the value of n. Very simple, direct question ಕೊಟ್ಟಿದ್ದಾರೆ, ಕರೆಕ್ಟಾ. ಸೊ ಏನೋ ಡಿಫಿಕಲ್ಟೀಸ್ ಇದೆಯಾ, ಇಲ್ಲ. ಸೊ ವಾಟ್ ದೇ ಹವ್ ಮೆನ್ಷನ್, ನಾವೇನು ಕಂಡುಹಿಡಿಬೇಕು, you can see that a value is given, ಕರೆಕ್ಟಾ. a is given how much, a is equal to 12 ಕೊಟ್ಟಿದ್ದಾರೆ. then d is how much, they have given that d is equal to 4. an is given, an is how much, that is a 76. so substitute in the formula, an is equal to, what is the formula, a plus n minus 1 into d, correcta. so that means ಸಬ್ಸ್ಟಿಟ್ಯೂಟ್ ಮಾಡಿ, ಎ ಎನ್ ವ್ಯಾಲ್ಯೂ ಎಷ್ಟು 76, ಎ ವ್ಯಾಲ್ಯೂ ಎಷ್ಟಿದೆ 12, ಪ್ಲಸ್ ಎನ್ ಇಸ್ ಅನ್ನೋನ್, ಎನ್ ಮೈನಸ್ 1, ಡಿ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಸೊ 76 ಮೈನಸ್ 12 ಮಾಡೋಣ, ಇಸ್ ಈಕ್ವಲ್ ಟು 4 ಇಂಟು ಎನ್ ಎಷ್ಟಾಯಿತು, ಅಥವಾ ಹಂಗೆ ಇಟ್ಕೊಳ್ಳಿ ಎನ್ ಮೈನಸ್ 1 ಇಂಟು 4 ಅಂತ ಬರ್ಕೋಣ, ವಿಚ್ ಇಂಪ್ಲೈಸ್ ದಟ್ 6 ಮೈನಸ್ 2 4, 7 ಮೈನಸ್ 1 ಎಷ್ಟು ಬಂತು 6 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 4. So now if it is not get cancelled, so what we can do here, 64 4 cancel ಆಗಲ್ಲ, 4 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 64 is equal to 4 into n minus 4 ಆಯಿತು. ಸೊ ವಿಚ್ ಇಂಪ್ಲೈಸ್ ಅಗೇನ್ 64 ಪ್ಲಸ್ 4 ಆಗುತ್ತೆ, 64 ಪ್ಲಸ್ 4 is equal to 4n. ಸೊ 64 ಪ್ಲಸ್ 4 68 is equal to 4n. n is equal to 68 divided by 4. 4 1s are 4, 7s are, correct? So 4 7s are. So what you got, that is n is equal to 17 ಬರ್ತದೆ. So what are the total number of, so 17 ಇದೆಯಾ, ಎಸ್ ವಿ ಗಾಟ್ ದ ಆನ್ಸರ್, ದಟ್ ಈಸ್ 17. ಓಕೆನಾ, ಅರ್ಥ ಆಯ್ತು ಅನ್ಕೋತೀನಿ. ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಒನ್ ಅದೇ ರೀತಿ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಇಸ್ ಗಿವನ್, ಡಿ ಇಸ್ ಗಿವನ್, ಎ 12 ಇಸ್ ಗಿವನ್. ಸೊ ವಾಟ್ ಎ ಮತ್ತೆ ಡಿ ಕೊಟ್ಟಿದ್ದಾರೆ, ಎ 12 ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎ 12 ಅಂದ್ರೆ ಎನ್ ವ್ಯಾಲ್ಯೂ 12 ಹಾಕೊಳ್ಳಿ, ಎ ಮತ್ತೆ ಡಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಲೈಕ್ ದಟ್ ಯು ವಿಲ್ ಗೆಟ್ ದಟ್ ಆನ್ಸರ್. ಸೊ ವಿಲ್ ಗೆಟ್ ದಟ್ ಆನ್ಸರ್ ಎಸ್ ದ 48. ಸೊ ನೀವು ಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಕೂಡ ನೋಡ್ಬೋದು. ಓಕೆನಾ, ಸಿಂಪಲ್ ಆಗಿರುವಂಥ ಪ್ರಾಬ್ಲಮ್. ಓಕೆ, ಸೊ ರಿಮೈನಿಂಗ್ ಪ್ರಾಬ್ಲಮ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ, ನೀವು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಅದ್ರಲ್ಲಿ ನಾನು ನಿಮ್ಮನ್ನ ಹೇಳ್ಕೊಡ್ತೀನಿ. ಓಕೆನಾ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಇಷ್ಟ ಆಯಿತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಪೇರೆಂಟ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಇದನ್ನು ನೋಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಅಥವಾ ಸ್ಟೂಡೆಂಟ್ಸೇ ನೋಡ್ತಾ ಇದ್ರೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ಖಂಡಿತ ನೆಕ್ಸ್ಟ್ ಟೈಮ್ ನಿಮಗೋಸ್ಕರ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.